ಓಕೆ. ಇಷ್ಟೆಲ್ಲ ಸಾಧನೆ ಮಾಡಿರುವಂತವರು ಇತ್ತೀಚೆಗೆ ಬಂದ ಒಂದು ಬಿಗ್ ಬಾಸ್ ಸೀಸನ್ 11 ಅಲ್ಲೂ ಸಹ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಡ್ತೀರಾ. ಸೊ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಹೇಳೋದಾದ್ರೆ ಹಾ ಬಿಗ್ ಬಾಸ್ ನನಗೆ ನಾನು ಹೇಳಿದಾಗ ಯಾವ್ದನ್ನು ಪ್ಲಾನ್ ಮಾಡಲ್ಲ, ಸಣ್ಣ ಬರುತ್ತೆ ಅಂತ ನಾನು ಬಿಗಿನಿಂಗ್ ಅಲ್ಲಿ ಏನ್ ಹೇಳದ್ನೋ ಬಿಗ್ ಬಾಸ್ ಜರ್ನಿ ಕೂಡ ಅದೇ ರೀತಿಯಾಗಿ ಆಯ್ತು. ನನಗೆ ಹ್ಮ್. ಕಾಲ್ ಬಂದಾಗ ನಾನು ಶಾಕ್ ಆಗೋದೆ. 6 ವರ್ಷದ ಮುಂಚೆ ನನ್ಗೊಂದು ಕರೆ ಬಂದಿತ್ತು ಬಿಗ್ ಬಾಸ್ಗೆ. ಹ್ಮ್. ಅವಾಗ ಮಕ್ಳು ತುಂಬಾ ಚಿಕ್ಕವ್ರು ಇದ್ದಿದ್ ಕಾರಣ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೆ ಅವ್ರಿಗೆ. ಹ್ಮ್. ಹ್ಮ್. ಮಕ್ಳನ್ನ 3-4 ತಿಂಗಳು ಬಿಟ್ಟು ನಾನು ಬಿಗ್ ಬಾಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹ್ಮ್. ಆಮೇಲೆ ನನಗೆ ನಾನು ಹೇಳಿದಾಗೆ ನನ್ನ ಟಾಪ್ ಪ್ರಯಾರಿಟಿ ಯಾವತ್ತು ನನ್ನ ಫ್ಯಾಮಿಲಿ, ಹ್ಮ್. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಗಂಡ. ಸೊ ಹಾಗಾಗಿ 3-4 ತಿಂಗಳು ಬಿಟ್ಟು ನನಗೆ ಬರೋ ಚಾನ್ಸೇ ಇಲ್ಲ ಅಂತ ನಾನು ಅವಾಗ 6 ವರ್ಷದಿಂದ ಹೇಳಿದ್ದೆ. ಹ್ಮ್. ಸೊ ಇವಾಗ ಮತ್ತೆ ಕರೆ ಬಂತು. ನಾನು ಯಾವುದೇ ಸೀಸನ್ ಅನ್ನ ಪೂರ್ತಿಯಾಗಿ ಒಂದು ಸೀಸನ್ ನಾನು ನೋಡಿಲ್ಲ. ಹ್ಮ್. ಒಂದೇ ಒಂದು ಎಪಿಸೋಡ್ ಕೂಡ ನಾನು ನೋಡಿಲ್ಲ. ಈ ಚೂರ್ ಚೂರ್ ಬರುತ್ತೆ ನೋಡಿ ಪ್ರೊಮೋಸ್. ಪ್ರೋಮೋಸ್, ಅದನ್ನಷ್ಟೇ ಯಾವಾಗ್ಲೂ ಅವಾಗೊಂದು ಇವಾಗೊಂದು ನೋಡಿರೋದಷ್ಟೇ. ಹ್ಮ್. ಹಾಗಾಗಿ ಬಿಗ್ ಬಾಸ್ ಯಾವ ರೀತಿ ಫಂಕ್ಷನ್ ಆಗತ್ತೆ, ಬಿಗ್ ಬಾಸ್ ಕಾನ್ಸೆಪ್ಟ್ ಏನು, ಹ್ಮ್. ಅಲ್ಲಿ ಹೇಗಿರ್ಬೇಕು, ಅಲ್ಲಿ ಏನ್ ನಡೆಯತ್ತೆ, ನನಗೊಂದು ಚೂರೂ ಗೊತ್ತಿರ್ಲಿಲ್ಲ. ಓಕೆ. ಸೊ ಈ ಸಲ ಕಾಲ್ ಬಂದಾಗ್ಲೂ ನಾನು ಅವ್ರಿಗೆ ನೋ ಅಂತ ಹೇಳಿದೆ. ಇಲ್ಲ, ದಯವಿಟ್ಟು ಕ್ಷಮಿಸಿ, ನನ್ನ ಮಗಳು ಇನ್ನೊಂದು 6-7 ತಿಂಗಳಿಗೆ ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಸೊ ಅವಳನ್ನ ಬಿಟ್ಟು ಬರೋಕ್ ಚಾನ್ಸೇ ಇಲ್ಲ, ಆಗಲ್ಲ ಅಂತ ಹೇಳಿದೆ. ಅವ್ರು ಹೇಳಿದ್ರು ಅದೊಂದೇ ಕಾರಣನಾ ಅಂತಂದ್ರು. ಹೌದು, ಅದೊಂದು ಕಾರಣ ಇದೆ, ಹಾಗಾಗಿ ನನ್ಗೆ ಆಗಲ್ಲ. ಅದು 3-4 ತಿಂಗಳು ಕಮಿಟ್ ಆಗೋದು ಬಹಳ ಕಷ್ಟ. ಮೇಡಮ್, ನಿಮ್ ನೋನ ನಾನು ಈಗ್ಲೇ ತಗೊಳಲ್ಲ, 1-2 ದಿನ ಟೈಮ್ ತಗೊಳ್ಳಿ, ನಿಮ್ ಫ್ಯಾಮಿಲಿ ಜೊತೆ ಮಾತಾಡಿ, ಅವ್ರು ಕೇಳಿ ನೋಡಿ ಅವ್ರೇನ್ ಹೇಳ್ತಾರೆ. ನಾನಂದೆ, ನೀವ್ 2 ದಿನ ಅಲ್ಲ, 2 ವಾರ ಅಲ್ಲ, 2 ತಿಂಗಳು ಸಮಯ ಕೊಟ್ರು ನನ್ನ ಆನ್ಸರ್ ಇದೇ ಇರುತ್ತೆ, ನನ್ ಕೈಲಿ ಆಗಲ್ಲ ಅಂದೆ. ದಟ್ಸ್ ಫೈನ್, ಬಟ್ 2 ದಿನ ಟೈಮ್ ತಗೊಂಡು ಉತ್ತರ ಕೊಡಿ ಅಂತ ಅಂದ್ರು. ನನ್ನ ಮಗಳು ಓಡ್ ಬಂದ್ಲು. ಅವಳು ಬಂದು ಹೇಳಿದ್ಲು, ಅಮ್ಮ ನೀನು, ನನ್ನ ಮಗ ಅಮೆರಿಕಾದಲ್ಲಿ ಓದ್ತಾ ಇದ್ದಾನೆ, ನನ್ನ ಯಜಮಾನ್ರು ತುಂಬಾ ಟ್ರಾವೆಲ್ ಮಾಡ್ತಾರೆ, ಓಕೆ. ಅಮ್ಮ ನೀನ್ ನನ್ನ ಸಲುವಾಗಿ, ನನ್ನ ನೋಡ್ಕೊಳ್ಳೋ ಸಲುವಾಗಿ ನೀನ್ 2-3 ವರ್ಷದಿಂದ ಬರ್ತಾ ಇರೋಂತ ಎಲ್ಲಾ ಪ್ರಾಜೆಕ್ಟ್ಗೂ ಇಲ್ಲ 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 ಅಂತ ಇದೀಯಾ. ಹೊರಗಡೆ ಶೂಟಿಂಗ್ ಮಾಡೋ ಸಿನಿಮಾಗಳಿಗಿಲ್ಲ ಅಂತೀಯಾ, ಧಾರಾವಾಹಿಗಳಿಗಿಲ್ಲ ಅಂತೀಯಾ, ನನಗೋಸ್ಕರ ನೀನೆಲ್ಲ ಇಲ್ಲ ಅಂದ್ಕೊಂಡ್ ಬರ್ತಾ ಇದೀಯಾ. ಅದೇ ರೀತಿ ಬಿಗ್ ಬಾಸ್ಗೂ ನೀನ್ ಇಲ್ಲ ಅಂತ ಇದೀಯಾ, ನನಗ್ ಬೇಜಾರಾಗ್ತಾ ಇದೆ, ಇದು ತಗೋ. ನಾನು ಅಜ್ಜಿ ತಾತನ್ ಕರಿತೀನಿ, ಅವ್ರು ಬಂದು ನನ್ನ ನೋಡ್ಕೊಳ್ತಾರೆ. ನಮ್ಮ ಅತ್ತೆ ಮಾವ ಹೈದರಾಬಾದಲ್ಲಿ ಇರ್ತಾರ ಅವರು. ಸೊ ಅವ್ರನ್ನ ಕರಿತೀನಿ, ಅವ್ರು ಖಂಡಿತ ಇಲ್ಲ ಅನ್ನಲ್ಲ, ಬರ್ತಾರೆ. ಅವ್ರು ಎನಿವೇ ಹೇಳ್ತಾ ಇದ್ರು, ನೀನ್ ಕಾಲೇಜ್ಗೆ ಹೋಗಕ್ ಮುಂಚೆ ನಿನ್ ಜೊತೆ ಬಂದ್ 1-2 ತಿಂಗಳು ಇದ್ಬಿಟ್ಟು ಕಳಿಬೇಕು ನಾವು ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವ್ರನ್ನ ಕರಿತೀನಿ, ನೀ ಹೋಗು ಅಂತ. ಅವಳು ನಮ್ಮ ಅತ್ತೆ ಕಾಲ್ ಮಾಡಿದ ತಕ್ಷಣ ಅವರಂತೂ ಖುಷಿಯಾಗಿ, ಪಾಪ ಇಲ್ಲ 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 ನಾವು ಬರ್ತೀವಿ, ನೀ ಹೋಗು. ಈ ರೀತಿಯಾಗಿ ನಾನು ಬಿಗ್ ಬಾಸ್ಗೆ ಹೋದಂತ ಪರಿಸ್ಥಿತಿ ಬಂತು. ಯಾವುದೇ ಪ್ರಿಪರೇಷನ್ ಇಲ್ದೆ, ಏನು ಇಲ್ದೆ ಹೋದೆ. ಬಟ್ ನನ್ನನ್ನ ನಾನು ಆಕ್ಚುಲಿ ಬಿಗ್ ಬಾಸ್, ನನ್ನ ಹೆಸರು ಮುಂದೆ ಬಿಗ್ ಬಾಸ್ ಅಂತ ಹಾಕೊಳ್ಳೋ ಅರ್ಹತೆ ನನಗಿಲ್ಲ. ಯಾಕೆ ಅಂತಂದ್ರೆ ನಾನು ಇದ್ದಿದ್ ಕೇವಲ 1 ವಾರ. ಸೊ ಇವತ್ಗೂ ನನಗೆ ನಿಮ್ಮ ಬಿಗ್ ಬಾಸ್ ನ ಒಂದು ಅನಿಸಿಕೆ ಹೇಳಿ, ಇನ್ನೊಂದು ಹೇಳಿ, ಮತ್ತೊಂದು ಹೇಳಿ ಅಂತ ಹೇಳಿದಾಗ, ನಾ ಹೊರಗಡೆ ಬಂದಾಗ ಮಾತಾಡಿದ್ ಬೇರೆ ಇರಬಹುದು, ಅಂತಂದ್ರೆ ಸಡನ್ ಆಗಿ ಬಂದಿದ್ 1 ವಾರ. ಮೊಟ್ಟ ಮೊದಲ ಬಾರಿಗೆ ನಾನು ಎಲ್ಲಾ ಎಪಿಸೋಡ್ಗಳನ್ನು ನೋಡ್ಕೊಂಡು ಬರ್ತಾ ಇದ್ದಿದ್ರಿಂದ ಇವಾಗ ಅರ್ಥ ಆಗ್ತಾ ಇದೆ ನನಗೆ ಬಿಗ್ ಬಾಸ್ ಅಂದ್ರೆ ಏನು, ಅವರ ಕಾನ್ಸೆಪ್ಟ್ ಏನು, ಅಲ್ಲಿ ಇರ್ಬೇಕು ಅಂದ್ರೆ ಹೇಗಿರ್ಬೇಕು, ಇದೆಲ್ಲವುದು ನನಗೆ ಅರ್ಥ ಆಗ್ತಾ ಇರೋದು ಇವಾಗ. ಇದೇ ಮೊಟ್ಟ ಮೊದಲ ಬಾರಿಗೆ ಒಂದು ಸೀಸನ್ ನಾನು ನೋಡ್ತಾ ಇರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.